ವೀಕ್ಷಕರೇ, ವೃಶ್ಚಿಕ ರಾಶಿಯವರಿಗೆ ಗುರುಬಲ ಪ್ರಾರಂಭ ಆಯ್ತಾ ಅಂದ್ರೆ ಈ ಜೂನ್ 2ನೇ ತಾರೀಕಿನಿಂದ ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಅಂದ್ರೆ ನಿಮಗೆ ಸಂಪೂರ್ಣವಾಗಿ ಗುರುಬಲ ಪ್ರಾರಂಭ ಆಗ್ತಾ ಇದೆ. ಅಂದ್ರೆ ಈ ಗುರುಬಲದ ಪ್ರಭಾವ ನಿಮ್ಮ ಜೀವನದ ಮೇಲೆ ಯಾವ ತರ ಆಗುತ್ತೆ, ಎಷ್ಟು ಪಾಸಿಟಿವ್ ಆಗಿದೆ, ಏನೆಲ್ಲ ಫಲಗಳು ನಿಮಗೆ ಸಿಗುತ್ತೆ ಅನ್ನುವಂತಹ ಸವಿಸ್ತಾರವಾಗಿರ್ತಕ್ಕಂಥ ವರದಿ. ನೀವು 100 ವಿಡಿಯೋ ನೋಡೋದು ಬೇಕಾಗಿಲ್ಲ, ಇದು ಒಂದೇ ವಿಡಿಯೋ ನೋಡಿದ್ರೆ ಸಾಕು. ಈ ವಿಡಿಯೋದಲ್ಲಿ ನಿಮ್ಗೆ ಏನೇನು ಸಿಗುತ್ತೆ ಅಂತಂದ್ರೆ ಗ್ರಹಗಳ ಚಲನೆಯ ಬಗ್ಗೆ, ಹಣಕಾಸಿನ ಸ್ಥಿತಿ ಯಾವ ತರ ಇರುತ್ತೆ, ವೃತ್ತಿ ಜೀವನ ಯಾವ ತರ ಇರುತ್ತೆ, ಲಾಭದ ವೃತ್ತಿಗಳು ಯಾವುದು, ಎಚ್ಚರಿಕೆ ಇರುವಂತಹ ವೃತ್ತಿಗಳು ಯಾವುದು, ಆರೋಗ್ಯ ಸ್ಥಿತಿ ಯಾವ ತರ ಇರುತ್ತದೆ, ವಿದ್ಯಾಭ್ಯಾಸ ಯಾವ ತರ ಇರುತ್ತೆ, ಬಂಧು ಮಿತ್ರರ ಒಂದು ಪ್ರಭಾವ ಯಾವ ತರ ಇರುತ್ತೆ, ದಾಂಪತ್ಯ ಜೀವನ ಯಾವ ತರ ಇರುತ್ತೆ, ಈ ವರ್ಷದಲ್ಲಿ ಪ್ರಯಾಣ ಏನಾದ್ರೂ ಇದೆಯಾ, ದೂರದ ಪ್ರಯಾಣ, ವಿಶೇಷವಾದ ಪ್ರಯಾಣ ಇದೆಯಾ, ಮತ್ತೆ ಹೊಸ ವಸ್ತುಗಳು ಖರೀದಿ ಏನಾದ್ರೂ ಮಾಡ್ತೀರಾ, ಅಂದ್ರೆ ಮನೆ ಆಸ್ತಿ ಏನಾದ್ರೂ ಒಂದು ದೊಡ್ಡ ಸಾಧನೆ ಮಾಡ್ಲಿಕ್ಕೆ ಅವಕಾಶ ಇದೆಯಾ, ನಿಮ್ಮ ಸಾರ್ವಜನಿಕ ಜೀವನ ಯಾವ ತರ ಇರುತ್ತದೆ, ಜೊತೆಗೆ ಈ ವರ್ಷದ ಬಹಳ ದೊಡ್ಡ ಎಚ್ಚರಿಕೆಗಳು ಯಾವುದು ಅನ್ನುವಂಥದ್ರ ಬಗ್ಗೆ ಮತ್ತೆ ಅದ್ಭುತವಾದಂತ ಪರಿಹಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಾವು ತಿಳ್ಕೊಳ್ತಾ ಇರತಕ್ಕಂಥದ್ದು. ಸಮಯ ಕೊಟ್ಟು ನೋಡಿದ್ದೆ ಆದ್ರೆ ಈ ವಿಡಿಯೋ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ, ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ. ಬನ್ನಿ, ಹಾಗಿದ್ರೆ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ವೃಶ್ಚಿಕ ರಾಶಿಯವರ ಪಾಲಿಗೆ ಈ ವರ್ಷ ಅತ್ಯಂತ ಕುತೂಹಲಕಾರಿ ಹಾಗೆಯೇ ಮಹತ್ವದ ಬದಲಾವಣೆಯನ್ನ ಹೊತ್ತು ತರ್ತಾ ಇರತಕ್ಕಂತ ವರ್ಷ ಅಂತಂದ್ರೆ ತಪ್ಪಾಗೋದಿಲ್ಲ. ಇನ್ನು ನಿಮ್ಮ ಜೀವನದ ಹಾದಿಯಲ್ಲಿ ಈಗ ಎದುರಾಗಿರ್ತಕ್ಕಂತಹ ಅನೇಕ ಸಮಸ್ಯೆಗಳಿಗೆ, ತಿರುವುಗಳಿಗೆ ನಿಮ್ಮ ಭವಿಷ್ಯದ ಬುನಾದಿಯನ್ನ ಭದ್ರಪಡಿಸಿಕೊಳ್ತಕ್ಕಂತಹ ಸಂಕೇತ ಅಂತ ಹೇಳ್ಬೋದು. ಇನ್ನು ವಿದ್ಯೆ, ಸಮೃದ್ಧಿ ಹಾಗೆಯೇ ಧರ್ಮದ ಅಧಿಪತಿ ಆಗಿರತಕ್ಕಂಥ ಗುರು ಪರಮಾತ್ಮ ಈಗ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು, ಪಾದಾರ್ಪಣೆ ಮಾಡ್ತಾ ಇರತಕ್ಕಂಥದ್ದು. ಈ ಸಂಚಾರ ನಿಮ್ಮ ದೈನಂದಿನ ಬದುಕು ಹಾಗೆಯೇ ನಿಮ್ಮ ವೃತ್ತಿ ಜೀವನದ ಮೇಲೆ ಅಭೂತಪೂರ್ವವಾಗಿರತಕ್ಕಂಥ ಪ್ರಭಾವ ಬೀರಲಿದೆ ಅನ್ನುವಂಥದ್ದಂತೂ ಸತ್ಯ. ಇನ್ನು ಜೂನ್ ತಿಂಗಳ ಆರಂಭದಿಂದ ಸರಿಸುಮಾರು 1 ವರ್ಷಗಳ ಕಾಲ ಗುರು ನಿಮ್ಮ ರಾಶಿಯಿಂದ 9ನೇ ಮನೆಯಲ್ಲಿ ಸಂಚರಿಸ್ತಾ ಇರತಕ್ಕಂಥದ್ದು. ವೃಶ್ಚಿಕ ರಾಶಿಯವರಿಗೆ ಈ ಅವಧಿಯಲ್ಲಿ ಸಂಪೂರ್ಣವಾಗಿರತಕ್ಕಂಥ ಗುರುಬಲ ಇರತಕ್ಕಂಥದ್ದು. ಅದ್ಭುತವಾದ ಗುರುಬಲದ ಪ್ರಾಪ್ತಿ ಆಗುವಂತಹ ಸಾಧ್ಯತೆಯಿಂದ 9ನೇ ಮನೆಯಲ್ಲಿ ಗುರುವಿನ ಸ್ಥಾನವನ್ನ ಭಾಗ್ಯ ಗುರು ಎಂದು ಕರೀತಕ್ಕಂಥದ್ದು. ಆದ್ರೆ ಈ ಅವಧಿಯಲ್ಲಿ ನೀವು ಕೈ ಹಾಕಿರತಕ್ಕಂಥ ಪ್ರತಿಯೊಂದು ಕೆಲಸದಲ್ಲಿ ನಿಮಗೆ ಯಶಸ್ಸನ್ನುವಂಥದ್ದು ದೊರೀತಕ್ಕಂಥದ್ದು, ಯಶಸ್ಸಿನ ಸಾಧ್ಯತೆಗಳು ಹೆಚ್ಚಾಗುವಂಥದ್ದು. ಕಳೆದ ಕೆಲವು ಸಮಯಗಳಲ್ಲಿ ನಿರಂತರವಾಗಿ ಕಷ್ಟಗಳು, ನೋವುಗಳು, ತೊಂದರೆಗಳು, ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನ ಅನುಭವಿಸಿ, ಅನೇಕ ಅಡೆತಡೆಗಳನ್ನ ಅನುಭವಿಸಿ ಈ ಹಂತಕ್ಕೆ ಬಂದು ನಿಂತಿರುವಂಥದ್ದು. ಆ ಎಲ್ಲ ಅಡೆತಡೆಗಳು ದೂರವಾಗಿ ನಿಮ್ಮ ಶ್ರಮಕ್ಕೆ ತಕ್ಕುದಾಗಿರ್ತಕ್ಕಂಥ ಫಲ ಸಿಗ್ತಕ್ಕಂತಹ ಸುಸಂದರ್ಭ ಅಂತ ಹೇಳ್ಬೋದು. ಇನ್ನು ಗ್ರಹಗಳ ಚಲನೆ ಯಾವ ತರ ಇದೆ ಈ ವರ್ಷದಲ್ಲಿ ಅಂತಂದ್ರೆ ನೋಡಿ, ಈ ಜೂನ್ 2ರ ನಂತರ ಏನು ಗುರು ಮಿಥುನದಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾರೆ, ಈ ಅವಧಿಯಲ್ಲಿ ಗುರು ಭಾಗ್ಯ ಗುರು ಅಂತ ಹೇಳ್ಬೋದು. ಭಾಗ್ಯ ಸ್ಥಾನದಲ್ಲಿರ್ತಕ್ಕಂಥದ್ರಿಂದ ನಿಮ್ಮ ಆತ್ಮವಿಶ್ವಾಸ ದುಪ್ಪಟ್ಟಾಗುವಂಥದ್ದು, ಮನಸ್ಸಿನಲ್ಲಿ ಹೊಸ ಉತ್ಸಾಹ ಮೂಡುವಂಥದ್ದು. ಶನಿ ಪರಮಾತ್ಮ 4ನೇ ಅಂದ್ರೆ ಅರ್ಧಾಷ್ಟಮ ಶನಿ ಅಂತ ಹೇಳ್ತೇವೆ. ಅನೇಕ ಪರಿಣಾಮಗಳು ಶನಿ ಪರಮಾತ್ಮನಿಂದ ಇದ್ರೂ ಕೂಡ ಗುರುವಿನ ಅನುಗ್ರಹ ಚೆನ್ನಾಗಿರೋದ್ರಿಂದ ಮ್ಯಾನೇಜ್ ಮಾಡೋದಕ್ಕೆ ನಿಮಗೆ ಬಹಳಷ್ಟು ಅನುಕೂಲ ಇರತಕ್ಕಂಥದ್ದು. ಯಾವುದೇ ಒಂದು ದೊಡ್ಡ ವಿಪತ್ತುಗಳು ನಿಮಗೆ ಎದುರಾಗೋದಿಲ್ಲ. ಇನ್ನು ನಿಮ್ಮ ಹತ್ತಿರ ಸುಳಿಯಲ್ಲ. ರಾಹು ಹಾಗೆಯೇ ಕೇತುವಿನ ಪ್ರಭಾವದಿಂದ ಕೆಲವು ಸಣ್ಣ ಪುಟ್ಟ ಗೊಂದಲಗಳು ಎದುರಾದ್ರೂ ಕೂಡ ನಿಮ್ಮ ಒಂದು ಸಾಮರ್ಥ್ಯದ ಮೇಲೆ ಒಂದು ನಂಬಿಕೆ ಹೆಚ್ಚಾಗುವಂಥದ್ದು. ಗುರುವಿನ ಕೃಪೆಯಿಂದಾಗಿ ಈ ವರ್ಷ ನಿಮ್ಮ ಪಾಲಿಗೆ ಭಾಗ್ಯೋದಯದ ಕಾಲ ಆಗುವಂತಹ ಒಂದು ಸನ್ನಿವೇಶಗಳು ಕಂಡು ಬರ್ತಾ ಇರುವಂತದ್ದು. ಇನ್ನು ಈ ಒಂದು ವರ್ಷದಲ್ಲಿ ಮೊದಲೇ ಹೇಳಿರುವ ಹಾಗೆ ಕೆಲವೊಂದು ಮಾಹಿತಿಗಳು ನಿಮ್ಗೆ ಸಿಗುತ್ತೆ ಸ್ಟೆಪ್ ಬೈ ಸ್ಟೆಪ್ ಅಂತ ಹೇಳಿದೀವಿ. ಈಗ ಮೊದಲನೇ ವಿಚಾರ ಏನಂತಂದ್ರೆ ಹಣಕಾಸಿನ ಸ್ಥಿತಿಗತಿ ಯಾವ ತರ ಇರುತ್ತೆ ಈ ವರ್ಷದಲ್ಲಿ ಅನ್ನುವಂಥದ್ರ ಬಗ್ಗೆ ನೋಡೋದಾದ್ರೆ, ಈ ಒಂದು ವರ್ಷದಲ್ಲಿ ಆದಾಯದ ಮೂಲಗಳು ಹೆಚ್ಚಾಗುತ್ತೆ. ಹಳೆಯ ಬಾಕಿ ಇದ್ದಂತಹ ಹಣ ನಿಮ್ಮ ಕೈ ಸೇರುವಂತದ್ದು. ನೀವು ಯಾರಿಗಾದ್ರೂ ಕೊಡಬೇಕಾ, ಅದನ್ನು ಕೊಟ್ಟು ಬಿಡ್ತೀರಿ. ಆರ್ಥಿಕವಾಗಿ ನೀವು ಸಬಲರಾಗುವಂತಹ ಸನ್ನಿವೇಶಗಳು, ಅಂದ್ರೆ ಅದ್ಭುತವಾಗಿರ್ತಕ್ಕಂಥ ಫಲ. ಆರ್ಥಿಕ ಸ್ಥಿತಿಯಿಂದ ನೋಡೋದಾದ್ರೆ ನೀವು ಈ ಒಂದು ವರ್ಷದಲ್ಲಿ ಒಂದು ಒಳ್ಳೆ ಸಾಧನೆ ಮಾಡ್ಲಿಕ್ಕೆ ಖಂಡಿತ ಎಲ್ಲ ಒಂದು ಅವಕಾಶಗಳು ನಿಮಗೆ ಕಂಡು ಬರ್ತವೆ. ಉಪಯೋಗ ಮಾಡ್ಕೋಬೇಕು. ಅದ್ರ ಬಗ್ಗೆನೂ ಬಹಳಷ್ಟು ವಿಚಾರಗಳಿದೆ ನೋಡಿ. ಲಾಭದ ವೃತ್ತಿಗಳು ಯಾವುದು, ನಷ್ಟದ ವೃತ್ತಿಗಳು ಅಂದ್ರೆ ಎಚ್ಚರಿಕೆ ವೃತ್ತಿಗಳು ಯಾವುದು, ಆರೋಗ್ಯ ಹೇಗಿದೆ, ವಿದ್ಯಾಭ್ಯಾಸ, ಬಂಧು ಮಿತ್ರರು, ದಾಂಪತ್ಯ, ಪ್ರಯಾಣ, ಹೊಸ ಖರೀದಿ ಮಾಡುವಂಥದ್ದು, ಸಾರ್ವಜನಿಕ ಜೀವನ, ಈ ವರ್ಷದ ಬಹುದೊಡ್ಡ ಎಚ್ಚರಿಕೆಗಳು, ಪರಿಹಾರಗಳು, ಇಷ್ಟೆಲ್ಲ ಮಾಹಿತಿಗಳು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕಿಂತ ಮುಂಚೆ ನಿಮಗಾಗಿಯೇ ಒಂದು ಚಿಕ್ಕ ವಿಡಿಯೋ ಇದೆ, ಅದು ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸೋಣ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ?
ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ 80ರಿಂದ 100 ಪುಟದ ಸಂಪೂರ್ಣ ನಿಮ್ಮದೇ ಆದಂತಹ ಜನ್ಮ ಜಾತಕ ಪ್ರತಿ ಇದಾಗಿರುವಂತದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ವಿಡಿಯೋದಲ್ಲಿ ಮುಂದುವರಿಯೋದಾದ್ರೆ, ಲಾಭದ ವೃತ್ತಿಗಳು ಯಾವುದು ಈ ವರ್ಷದಲ್ಲಿ? ವೃಶ್ಚಿಕ ರಾಶಿಯವರಿಗೆ ಲಾಭ ತರುವಂತ ವೃತ್ತಿಗಳು ಯಾವುದು ಅಂತಂದ್ರೆ ಧಾರ್ಮಿಕ ಕ್ಷೇತ್ರಗಳು, ಉನ್ನತವಾಗಿರತಕ್ಕಂಥ ಶಿಕ್ಷಣ ಸಂಸ್ಥೆಗಳು, ಇನ್ನು ವಿದೇಶ ವ್ಯವಹಾರಗಳು, ಬ್ಯಾಂಕಿಂಗ್ ಕ್ಷೇತ್ರ, ಇನ್ನು ಲೆಕ್ಕ ಪರಿಶೋಧನೆ ಮತ್ತು ಎಡಿಟಿಂಗು, ಕಲಾ ಕ್ಷೇತ್ರ, ಇನ್ನು ಮಾಧ್ಯಮ ಕ್ಷೇತ್ರ, ಲೇಖನ ಕಾರ್ಯಗಳು ಮತ್ತು ಸಾರ್ವಜನಿಕ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥವರಿಗೆ ಅತ್ಯಂತ ಲಾಭ ಕೊಡ್ತಕ್ಕಂಥ ವೃತ್ತಿಗಳಾಗಿ ಪರಿವರ್ತನೆ ಆಗ್ತವೆ. ಇನ್ನು ಎಚ್ಚರಿಕೆ ಇರುವಂತ ಕೆಲಸಗಳು ಯಾವುದು ಅಂತಂದ್ರೆ, ಈ ಜೂಜಾಟ ಮಾಡ್ತಕ್ಕಂಥವ್ರಿಗೆ ಬಹಳಷ್ಟು ರಿಸ್ಕ್ ಇರುತ್ತೆ. ಷೇರು ಮಾರುಕಟ್ಟೆ ವ್ಯವಹಾರಗಳಲ್ಲೂ ಕೂಡ ಎಚ್ಚರಿಕೆ ಇರಬೇಕು. ರಿಯಲ್ ಎಸ್ಟೇಟ್ ವ್ಯವಹಾರಗಳು ತೊಡಗಿಸಿಕೊಳ್ತಕ್ಕಂಥವರಿಗೆ ಯಾವುದೇ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಮುನ್ನ ತಜ್ಞರ ಸಲಹೆಯನ್ನ ಪಡಿತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಬಡ್ತಿ ಸಿಗುವಂತ ಸಾಧ್ಯತೆಗಳಿದೆ. ವೇತನ ಹೆಚ್ಚಳದ ಜೊತೆಗೆ ಉನ್ನತವಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ನಿಮ್ಮನ್ನ ಹುಡುಕಿಕೊಂಡು ಬರತಕ್ಕಂತ ಸನ್ನಿವೇಶ ಇದೆ. ಇನ್ನು ಉದ್ಯೋಗ ಬದಲಾಯಿಸಲಿಕ್ಕೆ ಬಯಸುವಂತವರಿಗೆ ಇದು ಒಂದು ಒಳ್ಳೆ ಸಮಯ ಅಂತ ಹೇಳ್ಬೋದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಆರೋಗ್ಯ ಸ್ಥಿತಿ ಯಾವ ತರ ಇರುತ್ತೆ ಈ ವರ್ಷದಲ್ಲಿ ಅಂತಂದ್ರೆ, ನೋಡಿ, ಆರೋಗ್ಯದ ದೃಷ್ಟಿಯಿಂದ ಈ ವರ್ಷ ಸಾಧಾರಣವಾಗಿರುತ್ತೆ. ಅಂದ್ರೆ ಈ ನಿಮಗೆ ಸಮಸ್ಯೆ ಏನು ಅಂತಂದ್ರೆ, ಈ ಉದರಕ್ಕೆ ಸಂಬಂಧಿಸಿರುವಂತಹ ತೊಂದರೆಗಳು ಅಥವಾ ಆಹಾರದ ಒಂದು ವ್ಯತ್ಯಾಸದ ಬಗ್ಗೆ ಜಾಗೃತಿ ಇರಬೇಕಾಗತ್ತೆ. ಕೆಲಸದ ಒತ್ತಡ ಮಾನಸಿಕವಾಗಿರತಕ್ಕಂತ ಆಯಾಸವನ್ನ ಮಾಡುವಂತಹ ಸನ್ನಿವೇಶಗಳಿದೆ. ಜಾಸ್ತಿ ಆಯಾಸ ತಗೊಂಡು ಕೆಲಸ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದನ್ನ ನಿವಾರಿಸಲಿಕ್ಕೆ ಯೋಗ ಮಾಡುವಂಥದ್ದು, ಧ್ಯಾನ ಮಾಡುವಂಥದ್ದು, ಪ್ರತಿನಿತ್ಯ ಜೀವನದಲ್ಲಿ ಸರಿಯಾದ ಆಹಾರ ಕ್ರಮ, ಸರಿಯಾಗಿ ಊಟ, ನಿದ್ರೆ, ಯಾವುದೋ ಒಂದು ಟೆನ್ಷನ್ ತಗೊಳ್ಳುವಂತಹ ಪ್ರಯತ್ನಗಳನ್ನ ಮಾಡಬಾರ್ದು. ಸಮಾಧಾನವಾಗಿದ್ದುಕೊಂಡು ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ಹರಿಸಿದ್ದೆ ಆದ್ರೆ ದೈಹಿಕವಾಗಿರತಕ್ಕಂತ ಶಕ್ತಿ ಹೆಚ್ಚಾಗುವಂತಹ ಒಂದು ಸನ್ನಿವೇಶಗಳು ಈ ಹಂತದಲ್ಲಿ ಸಿಗುತ್ತೆ. ಇನ್ನು ಈ ಶಿಕ್ಷಣ ಅಥವಾ ಮಕ್ಕಳ ಬಗ್ಗೆ ನೋಡೋದಾದ್ರೆ, ನೀವೇನಾದ್ರೂ ವಿದ್ಯಾರ್ಥಿಗಳಾಗಿದ್ರೆ ಈ ಅವಧಿಯಲ್ಲಿ ನಿಮಗೆ ವರದಾನ ಅಂತ ಹೇಳ್ಬೋದು. ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮವಾಗಿರತಕ್ಕಂತ ಯಶಸ್ಸನ್ನ ಕಾಣುವಂತ ಸಾಧ್ಯತೆ ಇದೆ. ಮಕ್ಕಳಿಂದ ಕುಟುಂಬಕ್ಕೆ ಕೀರ್ತಿಯನ್ನ ತರುವಂಥದ್ದು. ನಿಮ್ಮ ಮಕ್ಕಳೇನಾದ್ರೂ ಇದ್ರೆ ನಿಮ್ಮ ಕುಟುಂಬಕ್ಕೆ ಕೀರ್ತಿಯನ್ನ ತರ್ತಾರೆ. ಅವರ ಪ್ರಗತಿ ಕಂಡು ನಿಮಗೆ ಬಹಳಷ್ಟು ಹೆಮ್ಮೆ ಆಗುವಂಥದ್ದು. ಜೊತೆಗೆ ಮಕ್ಕಳ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ನೀವು ಮಾಡ್ತಕ್ಕಂಥ ಯೋಜನೆಗಳು ನಿಮಗೆ ಯಶಸ್ಸನ್ನ ತಂದು ಕೊಡುವಂತಹ ಸನ್ನಿವೇಶಗಳು ವೃಶ್ಚಿಕ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಬಂಧು ಮಿತ್ರರ ಜನಸಂಪರ್ಕ ಯಾವ ತರ ಇರುತ್ತೆ ಈ ವರ್ಷದಲ್ಲಿ ಅಂತಂದ್ರೆ, ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳ ಒಡನಾಟ ನಿಮಗೆ ಹೆಚ್ಚಾಗುವಂಥದ್ದು. ಇದರಿಂದ ಕೆಲವು ಪ್ರಮುಖ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುವಂತಹ ಸನ್ನಿವೇಶಗಳು. ಗೆಳೆಯರ ಸಹಕಾರದಿಂದ ಹೊಸ ಯೋಜನೆಗಳನ್ನ ಪ್ರಾರಂಭಿಸಲಿಕ್ಕೆ ಹಾದಿ ಸುಗಮ ಆಗುವಂತಹ ಸನ್ನಿವೇಶ ಇರುತ್ತೆ. ಕುಟುಂಬದ ಸದಸ್ಯರ ಜೊತೆಗಿನ ಸಂಬಂಧ ಮೊದಲಿನಿಗಿಂತ ಹೆಚ್ಚಾಗಿ ಒಂದು ಗಟ್ಟಿಯಾಗಿ ಉಳಿತಕ್ಕಂತಹ ಒಂದು ಸಾಧ್ಯತೆಗಳು ಒಂದು ಬಂಧು ಮಿತ್ರರ ಜನಸಂಪರ್ಕದಿಂದ ನಿಮಗೆ ಉಂಟಾಗುವಂತಹ ಸಾಧ್ಯತೆಗಳಿದೆ. ಇನ್ನು ವಿಶೇಷವಾಗಿ ದಾಂಪತ್ಯ ಜೀವನ ಯಾವ ತರ ಇರುತ್ತೆ ನೋಡಿ, ದಾಂಪತ್ಯದಲ್ಲಿ ಸುಖ ಶಾಂತಿ ನೆಲೆ ನಿಲ್ಲುತ್ತೆ. ಸಂಗಾತಿಯ ಸಹಕಾರ ನಿಮಗೆ ತುಂಬಾ ಚೆನ್ನಾಗಿ ಸಿಗುವಂತದ್ದು. ನಿಮ್ಮ ಜೀವನದ ಅನೇಕ ಗುರಿಗಳನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ನಿಮ್ಮ ಸಂಗಾತಿಯಿಂದ ನಿಮಗೆ ಬಹಳಷ್ಟು ಅನುಕೂಲಕರವಾಗಿರತಕ್ಕಂತ ಫಲಗಳು ಈ ಸಂದರ್ಭದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಮದುವೆಯಾಗದವರಿಗೆ ಮದುವೆ ಯೋಗಗಳು ಕಂಡು ಬರುತ್ತೆ. ವೃಶ್ಚಿಕ ರಾಶಿಯವರಿಗೆ ಈ ಅವಧಿಯಲ್ಲಿ ವಿವಾಹದ ಯೋಗದ ಜೊತೆಗೆ ಸಂತಾನದ ಯೋಗಗಳು ಕೂಡ ತುಂಬಾ ಚೆನ್ನಾಗಿದೆ. ಮನೆಗೆ ಹೊಸ ಅತಿಥಿ ಆಗಮನಗಳಾಗುವಂತಹ ಸನ್ನಿವೇಶಗಳು, ಅದು ನಿಮಗೆ ಆಗಿರ್ಬೋದು, ನಿಮ್ಮ ಮಕ್ಕಳಿಗೆ ಆಗಿರ್ಬೋದು, ಅಥವಾ ನಿಮ್ಮ ಮೊಮ್ಮಕ್ಕಳು ಬರ್ಬೋದು. ಈ ರೀತಿ ಮನೆಗೆ ಮುಖ್ಯ ಅತಿಥಿಗಳು ಆಗಮನದಿಂದ ನಿಮ್ಮ ಮನಸ್ಸಿಗೆ ಒಂದಿಷ್ಟು ಸಮಾಧಾನಗಳು
ತಂದೊಡ್ಡುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ನೋಡಿ, ಜೀವನದಲ್ಲಿ ಎಷ್ಟೇ ಕಷ್ಟಗಳಿರಲಿ, ಎಷ್ಟೇ ನೋವುಗಳಿದ್ರೂ ಕೂಡ ಮನೆಯಲ್ಲಿ ಒಂದು ದಾಂಪತ್ಯ ಜೀವನ ಚೆನ್ನಾಗಿದ್ದಾಗ, ಪತಿ ಪತ್ನಿಯರ ಮಧ್ಯದಲ್ಲಿ ಹೊಂದಾಣಿಕೆ ಅನ್ನುವಂಥದ್ದಿದ್ದಾಗ ಜೀವನದಲ್ಲಿ ಬಹಳಷ್ಟು ಸಕ್ಸಸ್ ಅನ್ನ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಅನೇಕ ಉಪಯೋಗಗಳು, ಲಾಭಗಳು ನಿಮಗೆ ಕಂಡು ಬರುವಂತಹ ಸಾಧ್ಯತೆಗಳು, ಪತಿ ಪತ್ನಿಯರ ಮಧ್ಯದಲ್ಲಿ ಅನೇಕ ಹೊಂದಾಣಿಕೆಗಳು ಇಲ್ಲಿ ಕಂಡು ಬರುವಂತದ್ದು. ಇನ್ನು ಈ ವರ್ಷದಲ್ಲಿ ಏನಾದ್ರೂ ಒಂದು ವಿಶೇಷವಾದ ಪ್ರಯಾಣ ಇದೆಯಾ ವೃಶ್ಚಿಕ ರಾಶಿಯವರಿಗೆ ಅಂತಂದ್ರೆ, ಉದ್ಯೋಗದ ನಿಮಿತ್ತ ದೂರದ ಪ್ರಯಾಣಗಳು ಅಥವಾ ತೀರ್ಥಯಾತ್ರೆಗಳು ಲಾಭವನ್ನು ತಂದು ಕೊಡುವಂಥದ್ದು, ಕುಟುಂಬದವರ ಜೊತೆಗೆ ಸುಖಕರವಾದ ಪ್ರವಾಸಗಳನ್ನು ಕೈಗೊಳ್ಳುವಂತ ಅವಕಾಶಗಳು ನಿಮಗೆ ಸಿಗುವಂಥದ್ದು, ವಿದೇಶ ಪ್ರಯಾಣದ ಆಸೆ ಹೊತ್ತವರಿಗೆ ಅನುಕೂಲವಾಗಿರತಕ್ಕಂಥ ಸಂದರ್ಭಗಳು ಈ ಸಂದರ್ಭದಲ್ಲಿ ನಿರ್ಮಾಣ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತದ್ದು. ಇನ್ನು ಈ ಒಂದು ವರ್ಷದಲ್ಲಿ ಏನನ್ನಾದ್ರೂ ಒಂದು ದೊಡ್ಡ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಏನಾದ್ರೂ ಒಂದು ಹೊಸ ವಸ್ತುಗಳು ಅಥವಾ ಏನಾದ್ರೂ ಬೆಲೆ ಬಾಳತಕ್ಕಂತ ವಸ್ತುಗಳನ್ನು ಖರೀದಿ ಮಾಡುವ ಯೋಗ ಇದೆಯಾ ಅಂತ ನೋಡಿದ್ರೆ, ಬಂಗಾರ ಅಥವಾ ಬೆಳ್ಳಿ ಅಂತ ಬೆಲೆ ಬಾಳುವಂತಹ ಲೋಹಗಳನ್ನ ಖರೀದಿ ಮಾಡುವಂತಹ ಒಂದು ಸಂದರ್ಭ ಇದು ಸೂಕ್ತ ಸಮಯ ಅಂತ ಹೇಳ್ಬೋದು. ಅಂತದಕ್ಕೆ ಅವಕಾಶ ತುಂಬಾ ಚೆನ್ನಾಗಿದೆ. ಹೊಸ ಮನೆ ಅಥವಾ ಹೊಸ ನಿವೇಶನ ಖರೀದಿಸುವಂತಹ ಕನಸು ಕಂಡಂತವರಿಗೆ, ಬಹಳ ದಿನಗಳಿಂದ ನೀವೇನಾದ್ರೂ ಸೈಟ್ ಕೊಳ್ಳಬೇಕು, ಮನೆ ಕೊಳ್ಳಬೇಕು ಅನ್ನುವಂತ ಆಸೆ ಏನಾದ್ರು ಇಟ್ಕೊಂಡಿದ್ರೆ ಈ ವರ್ಷದಲ್ಲಿ ಅದು ನೆರವೇರುವಂತಹ ಸಂದರ್ಭ, ಕನಸು ನನಸಾಗುವಂತಹ ಒಂದು ಸಾಧ್ಯತೆಗಳಿದೆ. ವಾಹನ ಖರೀದಿಗೆ ಬೇಕಾಗಿರತಕ್ಕಂತ ಆರ್ಥಿಕ ಸಂಪನ್ಮೂಲಗಳು ಕೂಡ ಸುಲಭವಾಗಿ ನಿಮ್ಗೆ ಸಿಗುವಂತಹ ಸನ್ನಿವೇಶಗಳು ಕಂಡು ಬರತಕ್ಕಂಥದ್ದು. ಅಂದ್ರೆ ನೀವೇನಾದ್ರೂ ಖರೀದಿ ಮಾಡ್ಲಿಕ್ಕೆ ನಿಮಗೆ ಹಣಕಾಸಿನ ಮೂಲ ಚೆನ್ನಾಗಿದೆ. ಈ ವರ್ಷದಲ್ಲಿ ಏನನ್ನಾದ್ರೂ ಒಂದು ಅದ್ಭುತವಾದಂತದ್ದು ಸಾಧನೆ ಮಾಡ್ಲಿಕ್ಕೆ ನಿಮ್ಮ ಮನಸ್ಸಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಸಮಾಧಾನ ಆಗುವಂತಹ ಒಂದು ಫಲಗಳು ನಿಮ್ಗೆ ಸಿಗುತ್ತೆ. ಇನ್ನು ನಿಮ್ಮ ಸಾರ್ವಜನಿಕ ಜೀವನ ಯಾವ ತರ ಇರುತ್ತೆ ಈ ವರ್ಷದಲ್ಲಿ ಅಂತಂದ್ರೆ, ಜನರ ನಡುವೆ ನಿಮ್ಮ ಪ್ರಭಾವ ಹೆಚ್ಚಾಗುತ್ತೆ. ಸಾರ್ವಜನಿಕ ವಲಯದಲ್ಲಿ ನೀವು ಮಾಡುವಂತ ಕೆಲಸಗಳಿಗೆ ಪ್ರಶಂಸೆ ಸಿಗುವಂಥದ್ದು, ನಿಮ್ಮ ಸಲಹೆಗಳನ್ನು ಜನರು ಗೌರವದಿಂದ ಸ್ವೀಕರಿಸುವಂಥದ್ದು, ಇದರಿಂದ ನಿಮ್ಮ ಸಾಮಾಜಿಕ ಸ್ಥಾನಮಾನಗಳು ಕೂಡ ವೃದ್ಧಿ ಆಗುವಂತಹ ಒಂದು ಸನ್ನಿವೇಶಗಳು ನಿಮಗೆ ಈ ಒಂದು ವರ್ಷದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ಒಂದು ವರ್ಷದ 4 ಪ್ರಮುಖವಾದ ಎಚ್ಚರಿಕೆಗಳು ಯಾವುದು ಅಂದ್ರೆ, ಈ ವರ್ಷದಲ್ಲಿ ನೀವು ಪಾಲಿಸಲೇಬೇಕಾದ ಪ್ರಮುಖ 4 ಎಚ್ಚರಿಕೆಗಳು ಯಾವುದು ಅಂತಂದ್ರೆ, ನೋಡಿ, ಮೊದಲನೇ ಎಚ್ಚರಿಕೆ, ಯಶಸ್ಸನ್ನ ಕಂಡು ಅಸೂಯೆ ಪಡುವಂತಹ ಜನರಿಂದ ನೀವು ದೂರ ಇರಬೇಕು. ರಹಸ್ಯ ವೈರಿಗಳು, ಗುಪ್ತ ಶತ್ರುಗಳು, ಇವರಿಂದ ನೀವು ಬಹಳಷ್ಟು ಗುಪ್ತವಾಗಿ ಇಟ್ಕೊಳ್ತಕ್ಕಂಥದ್ದು, ಕೆಲಸಗಳನ್ನ ಕೆಡಿಸುವಂತ ಪ್ರಯತ್ನ ಮಾಡುವಂತ ಸಾಧ್ಯತೆಗಳಿರ್ತವೆ. ನಿಮ್ಮ ಯಾವುದೇ ಒಂದು ವಿಚಾರ, ಗುಪ್ತ ವಿಚಾರಗಳಿದ್ರೂ ಕೂಡ ಜನರಿಗೆ ಹಂಚಿಕೊಳ್ಳಬಾರದು. ನಿಮ್ಮ ಮನಸ್ಸಿನಲ್ಲೇನೆ ಅದನ್ನ ಇಟ್ಕೋಬೇಕಾಗತ್ತೆ, ಗುಪ್ತವಾಗಿ ಇಟ್ಕೋಬೇಕಾಗತ್ತೆ. ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಬೇರೆಯವರೊಂದಿಗೆ ಹಂಚಿಕೊಂಡಾಗ ನಿಮಗೆ ಗೌರವಕ್ಕೆ ಧಕ್ಕೆ ಆಗುವಂತಹ ಸನ್ನಿವೇಶಗಳಿರುತ್ತೆ. ಇದರ ಬಗ್ಗೆ ಗಮನ ಇರಬೇಕು. ಇನ್ನು ಎರಡನೇ ಅತಿ ದೊಡ್ಡ ಎಚ್ಚರಿಕೆ ಯಾವುದು ಅಂತಂದ್ರೆ, ಆವೇಶದಲ್ಲಿ ಯಾರಿಗೂ ಕೂಡ ವಚನವನ್ನ ನೀಡ್ಲಿಕ್ಕೆ ಹೋಗಬಾರದು. ಮುಂದೆ ಸಂಕಷ್ಟಗಳನ್ನ ತರುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಯಾರಿಗೂ ವಾಗ್ದಾನ ಕೊಡೋದಕ್ಕಿಂತ ಮುಂಚೆ ಹಿಂದೆ ಮುಂದೆ ಯೋಚನೆ ಮಾಡಿಕೊಂಡು ನಿರ್ಧಾರ ತೆಗೆದುಕೊಳ್ಳುವಂತದ್ರಿಂದ ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ. ಇದು ಎರಡನೇ ಎಚ್ಚರಿಕೆ. ಇನ್ನು ಮೂರನೇ ಬಹುದೊಡ್ಡ ಎಚ್ಚರಿಕೆ ಯಾವುದು ಅಂತಂದ್ರೆ, ಕೌಟುಂಬಿಕ ವಿಚಾರಗಳನ್ನ ಪರರ ಮುಂದೆ ಹಂಚಿಕೊಳ್ಳುವ ಮುಂಚೆ ಎಚ್ಚರಿಕೆ ಇರಲಿ. ಅಂದ್ರೆ ನಿಮ್ಮ ಕುಟುಂಬದ ವಿಚಾರಗಳನ್ನ ಬೇರೆಯವ್ರ ಮುಂದೆ ಹಂಚಿಕೊಳ್ಬಾರ್ದು. ಅದು ಹಂಚಿಕೊಂಡ್ರೆ ನಿಮ್ಮ ಗೌರವಕ್ಕೆ ಚ್ಯುತಿ ಆಗುತ್ತೆ. ಇದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿ ನೀವು ಎಚ್ಚರಿಕೆಯಲ್ಲಿ ಇರಬೇಕು. ಇನ್ನು 4ನೇ ಅತಿ ದೊಡ್ಡ ಎಚ್ಚರಿಕೆ ಯಾವುದು ಅಂತಂದ್ರೆ, ಈ ದಾಖಲೆಗಳಿಗೆ ಸಹಿ ಮಾಡುವಾಗ ಅಥವಾ ಅತಿ ಹೆಚ್ಚಿನ ಗಮನವನ್ನ ಹರಿಸಿ ಆ ಒಂದು ದಾಖಲೆಗಳಿಗೆ ಸಹಿಯನ್ನ ಮಾಡ್ಕೋಬೇಕಾಗತ್ತೆ. ಇನ್ನು ಮರೆತು ಹೋಗುವಂತಹ ಸನ್ನಿವೇಶಗಳಿರುತ್ತೆ. ಅಂದ್ರೆ ಮರೆತು ಯಾವುದಕ್ಕೂ ಸಹಿ ಮಾಡ್ಬೋದು, ಮರೆತು ಯಾರಿಗೋ ದುಡ್ಡು ಕೊಡ್ಬೋದು, ಮರೆತು ಎಲ್ಲೋ ಸಾಮಾನುಗಳನ್ನ ಇಡ್ಬೋದು, ಬೆಲೆ ಬಾಳುವಂತ ವಸ್ತುಗಳನ್ನ ಇಡ್ಬೋದು. ಈ ರೀತಿ ಮಾಡಿ ನಿಮ್ಮ ವಸ್ತುಗಳನ್ನ ಮಿಸ್ ಮಾಡ್ಕೊಳ್ಳುವಂತ ಸನ್ನಿವೇಶಗಳು ಇರ್ತವೆ. ಹಾಗಾಗಿ ಪ್ರತಿಯೊಂದು ಕ್ಷಣನೂ ಇದ್ರ ಬಗ್ಗೆ ಮರೆವು ಇರಬಾರದು ಅಥವಾ ದಾಖಲೆಗಳಿಗೆ ಸಹಿ ಹಾಕುವಾಗ ಎಚ್ಚರಿಕೆ ಇರಬೇಕು. ನಿಮ್ಮ ಬೆಲೆ ಬಾಳುವಂತ ವಸ್ತುಗಳ ಬಗ್ಗೆ ಎಚ್ಚರಿಕೆ ಇಟ್ಕೊಂಡ್ಬಿಟ್ರೆ, ಈ 4 ಎಚ್ಚರಿಕೆ ಇಟ್ಕೊಂಡ್ಬಿಟ್ರೆ ಸಾಕು, ನಿಮ್ಮ ಸಕ್ಸಸ್ ಅನ್ನ ಯಾರಿಂದನೂ ತಡೆಯೋದಕ್ಕಾಗಲ್ಲ. ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಇನ್ನು ಈ ವರ್ಷದಲ್ಲಿ ಅತಿ ಅಮೂಲ್ಯವಾದ ಪರಿಹಾರ ಯಾವುದು, ಯಾವ ಪರಿಹಾರವನ್ನ ನೀವು ಮಾಡ್ಕೊಂಡ್ರೆ ನಿಮಗೆ ಈ ಎಲ್ಲ ಫಲಗಳು ನಿಮಗೆ ಸಿಗ್ತವೆ ಅನ್ನುವಂಥದ್ರ ಬಗ್ಗೆ ತಿಳಿಸೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದು ನಿಮ್ಮ ಅಮೂಲ್ಯ ಅಭಿಪ್ರಾಯ ನಮಗೆ ತುಂಬಾ ಮುಖ್ಯ. ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಗುರುಬಲದ ವಿಡಿಯೋಗಳು ನಿಮ್ಗೆ ಸಿಗುತ್ತವೆ. ಇಷ್ಟವಾಗಿರತಕ್ಕಂಥ ವಿಡಿಯೋವನ್ನ ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಂದ್ರೆ ಮುಂದಿನ ಶಾಸ್ತ್ರೋಕ್ತ ಪರಿಹಾರಗಳನ್ನ ತಿಳಿಸೋಣ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದ ದರ್ಶನವನ್ನ ಮಾಡಿ ಅಥವಾ ಅಷ್ಟೋತ್ತರ ಪಠಣವನ್ನ ಮಾಡ್ತಕ್ಕಂಥದ್ದು ಮತ್ತು ಕೆಂಪು ಬಣ್ಣದ ಬಟ್ಟೆಗಳನ್ನ ಧರಿಸ್ತಕ್ಕಂಥದ್ರಿಂದ ಅಥವಾ ಕೆಂಪು ಬಣ್ಣದ ಬಟ್ಟೆ
ನಿಮ್ಮ ಬಳಿ ಇಟ್ಕೊಳ್ತಕ್ಕಂಥದ್ರಿಂದ ನಿಮ್ಮ ಅದೃಷ್ಟ ಹೆಚ್ಚಾಗುವಂತ ಸಾಧ್ಯತೆಗಳಿರುತ್ತೆ. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಲೇಖನ ಸಾಮಗ್ರಿಗಳನ್ನ ದಾನವನ್ನಾಗಿ ನೀಡತಕ್ಕಂಥದ್ರಿಂದ ಗುರುವಿನ ಕೃಪೆಗೆ ನೀವು ಪಾತ್ರವಾಗ್ತೀರಿ. ಅನಾಥರಿಗೆ ಅಥವಾ ಕಷ್ಟದಲ್ಲಿದ್ದಂಥವರಿಗೆ ಅಥವಾ ವಿಧವೆಯರಿಗೆ ಸಹಾಯವನ್ನ ಮಾಡತಕ್ಕಂತ ಪ್ರಯತ್ನವನ್ನ ಮಾಡಿ ನಿಮಗೆ ಖಂಡಿತ ಅದ್ಭುತವಾದಂತಹ ಫಲ ನಿಮ್ಗೆ ಸಿಗುತ್ತೆ. ಪ್ರತಿನಿತ್ಯ ಓಂ ನಮೋ ನಾರಾಯಣಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪಿಸ್ತಕ್ಕಂಥದ್ರಿಂದಂತೂ ಅದ್ಭುತವಾದಂತಹ ಫಲ ಸಿಗುತ್ತೆ. ಕೆಂಪು ದವಸ ಧಾನ್ಯಗಳು ದಾನ ಮಾಡ್ತಕ್ಕಂಥದ್ದು ನಿಮ್ಮ ದೋಷಗಳನ್ನ ಕಡಿಮೆ ಮಾಡ್ತಕ್ಕಂಥದ್ದು. ಇನ್ನು ಈ ಒಂದು ವರ್ಷ ನಿಮ್ಮ ಪಾಲಿಗೆ ಒಂದು ಅದೃಷ್ಟದ ವರ್ಷ ಅಂತಂದ್ರೆ ತಪ್ಪಿಲ್ಲ. ಬಹಳ ಒಳ್ಳೆ ವರ್ಷ ಇದು. ಗುರುವಿನ ಪೂರ್ಣ ಅನುಗ್ರಹ ನಿಮಗಿದೆ. ಈ ಒಂದು ಒಳ್ಳೆ ನಿಮ್ಮ ಒಂದು ಸಕಾರಾತ್ಮಕ ಚಿಂತನೆಗಳು ಕೂಡ ನಿಮ್ಮನ್ನ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರುತ್ತೆ. ಸಿಕ್ಕಂತ ಅವಕಾಶಗಳನ್ನ ಸರಿಯಾಗಿ ಸದುಪಯೋಗ ಮಾಡ್ಕೊಳ್ಳಿ. ಈ ವರ್ಷ ನಿಮ್ಮ ಯಶಸ್ಸಿನ ಒಂದು ಸೂತ್ರ ಅನ್ನುವಂಥದ್ದು ತಿಳ್ಕೋಬೇಕು. ಯಾವ ಅವಕಾಶಗಳನ್ನು ಕೂಡ ಕೈ ಬಿಡಬಾರದು. ಪ್ರತಿಕ್ಷಣ ಒಂದು ಜಾಗೃತಿಯಿಂದ ಇರಿ. ಖಂಡಿತ ಒಳ್ಳೆ ಫಲ ಸಿಗುತ್ತೆ. ನೀವು ಇಷ್ಟು ದಿವಸ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಗುವಂತ ಒಂದು ಸಮಯ ಬಂದಿದೆ. ತಾಯಿ ಅನ್ನಪೂರ್ಣೇಶ್ವರಿ ನಿಮ್ಮ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕಾಪಾಡ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.